ಈಗಾಗಲೇ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮಾಜಿ ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣ ಅವರ ನಿಧನ ಆಗಿದೆ. ನಿಮ್ಮ ಪ್ರತಿಕ್ರಿಯೆ ಸರ್? ಬಹಳ ದುರದೃಷ್ಟಕರವಾದಂಥ ವಿಷಯ. ಎಸ್ ಎಂ ಕೃಷ್ಣ ಅವರು ನಮ್ಮ ಕರ್ನಾಟಕ ಕಂಡಂಥ ಅತ್ಯಂತ ದೊಡ್ಡ ನಾಯಕರಲ್ಲಿ ಒಬ್ಬರಿದ್ದರು. ಅದರೊಳಗೂ ಕಾಂಗ್ರೆಸ್ನಲ್ಲಿ ಬಹಳ ಹಿರಿಯ ನಾಯಕರಾಗಿದ್ದರು. ಕಾಂಗ್ರೆಸ್ನಲ್ಲಿ ಹಲವಾರು ಸ್ಥಾನಗಳನ್ನು ಅವರು ಅಲಂಕರಿಸಿದರು. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದರು, ಕೇಂದ್ರ ಮಂತ್ರಿಗಳಾಗಿದ್ದರು, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದರು, ಪ್ರೆಸಿಡೆಂಟ್ ಆಗಿದ್ದರು. ಸೊ ಇಷ್ಟೆಲ್ಲ ಉನ್ನತ ಸ್ಥಾನಗಳನ್ನು ಕಾಂಗ್ರೆಸ್ಸಿಂದ ಅವರು ಪಡ್ಕೊಂಡಿದ್ದರು. ಜೊತೆಗೆ ಕರ್ನಾಟಕದ ಅಭಿವೃದ್ಧಿ ಕೂಡ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿರುವಂಥವ್ರು. ಅಂಥ ಒಬ್ಬ ಧೀಮಂತ ನಾಯಕರು ಮರಣ ಹೊಂದಿದ್ರು ದುಃಖದ ವಿಷಯ. ಸೊ ಅವ್ರ ಫ್ಯಾಮಿಲಿಗೆ ದುಃಖನ ಬರ್ಸ್ಕೊಳ್ಳೋಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ನೀವೇನಾರು ಅವ್ರನ್ನ ಭೇಟಿ ಆಗಿದ್ದೇನಾರ ಆ ಒಂದು ಕೃಷ್ಣ ಅವ್ರನ್ನ ಭೇಟಿ ಮಾಡಿದ ಜ್ಞಾಪಕ ನನಗಿಲ್ಲ. ಬಹುಶಃ ಪಕ್ಷದಲ್ಲಿ ಇದ್ದಾಗ ಯಾವುದಾದ್ರೂ ಹಾಗೆ ಹೋಗ್ಬೇಕಾದ್ರೆ ನಮಗೆ ನೋಡಿರ್ಬೋದು ಅಷ್ಟೇ ಹೊರತು ಅವ್ರನ್ನ ಪರ್ಸನಲ್ ಆಗಿ ಭೇಟಿ ಮಾಡಿ ಮಾತಾಡಿದ್ದಿಲ್ಲ. ತುಂಬ ಫ್ಯಾಷನ್ ಇರುವಂಥ ರಾಜಕಾರಣಿ ಅಂತ ಹೇಳ್ತಾರೆ. ಫ್ಯಾಷನ್ ಅನ್ನೋದಕ್ಕಿಂತ ಆಧುನಿಕ ಮನೋಭಾವ ಇದ್ದಂಥ ಒಬ್ಬ ನಾಯಕರವರು, ಮತ್ತು ರಾಜ್ಯನೂ ಕೂಡ ಮಾಡರ್ನೈಸ್ ಮಾಡಬೇಕು ಅಂತ ಹೇಳಿ ಬಯಸಿದ್ದಂಥವರು. ಸೊ ಹಾಗಾಗಿ ಅಂಥ ಕಾಲಕ್ಕೆ ತಕ್ಕಂತೆ ಮನೋಭಾವನ ಬೆಳೆಸ್ಕೊಳ್ಳುವಂಥ ನಾಯಕರು ಇರಬೇಕು, ಅಂಥ ಮನೋಭಾವ ಅವ್ರಿಗಿತ್ತು. ಥ್ಯಾಂಕ್ ಯು ಸರ್. ಇದಿಷ್ಟು ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತು. ತುಂಬ ಮುತ್ಸದಿ ರಾಜಕಾರಣಿ ಮತ್ತು ಸಾಕಷ್ಟು ಫ್ಯಾಷನ್ ಇದ್ದಂಥವರು ಅಂತ ರಾಜಕಾರಣಿ. ಬೆಂಗಳೂರಿಗೆ ಸಾಕಷ್ಟು ಅವರ ಕೊಡುಗೆ ಇದೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂಥ ಕ್ಯಾಮರಾ ಪ್ರಾಣೇಶ್ ಜೊತೆ ಸುನಿಲ್, TV9 ಬೆಳಗಾವಿ.